ನಮಸ್ಕಾರ ವಿದ್ಯಾರ್ಥಿಗಳೇ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಒಂದು ಸಾಮಾನ್ಯವಾದ ಪ್ರಶ್ನೆಯನ್ನು ಏನು ಕೇಳ್ತಾರೆ ಅಂದರೆ, ಆಕೃತಿಗೆ ಸಂಬಂಧಪಟ್ಟಂತೆ ಒಂದು ಆಕೃತಿಯನ್ನು ಕೊಟ್ಟು ಅದರಲ್ಲಿ ಎಷ್ಟು ತ್ರಿಭುಜಗಳಿವೆ, ಎಷ್ಟು ಚೌಕ ಅಥವಾ ವರ್ಗಗಳಿವೆ, ಎಷ್ಟು ಆಯತಗಳಿವೆ, ಈ ಥರ ಪ್ರಶ್ನೆ ಕೇಳಿರ್ತಾರೆ. ಇವತ್ತಿನ ಕ್ಲಾಸ್ನಲ್ಲಿ ಆ ಆಕೃತಿಯಲ್ಲಿನ ತ್ರಿಭುಜಗಳ ಸಂಖ್ಯೆಯನ್ನು ಯಾವ ಥರ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ. ತ್ರಿಭುಜ ಅಂದರೆ ಏನು? 3 ಭುಜಗಳು ಇರ್ತಾವೆ. ಹೌದು, ಅಂದ್ರೆ ಮೇನ್ ನಮಗೆ ಈಗ ತ್ರಿಭುಜ ಅಂದರೆ 3 ಭುಜಗಳು ಇರ್ತಾವೆ. ಮೇನ್ ಇದು ಬೇಸಿಕ್. ಹೌದು. ಚತುರ್ಭುಜ ಅಂದರೆ ಏನು? 4 ಭುಜಗಳು ಇರ್ಬೇಕು. ಇಲ್ಲೂ 4 ಭುಜ ಅದಾವೆ, ಇಲ್ಲೂ ಇದಕ್ಕೂ 4 ಭುಜ ಅದಾವೆ, ಇದಕ್ಕೂ. ಅಂದರೆ ನಾ ಇವ್ನ ಯಾಕೆ ತೋರ್ಸತ್ತಂದರೆ, ಚತುರ್ಭುಜ ಅಂದ್ರೆ ಒಂದೇ ಥರ ಇರೋಂಗಿಲ್ಲ. ಈ ಥರನೂ ಚತುರ್ಭುಜ, ಈ 3 ಥರ ಚತುರ್ಭುಜ ತೆಗಿಬೋದು ನಾವು. ಹೌದು. ಸಮಾನಾಂತರ ಚತುರ್ಭುಜ ಅಂದ್ರೆ ಏನು? ಇವು ಬಾಹುಗಳು ಸಮನಾಗಿರ್ಬೇಕು, ಅಭಿಮುಖ ಬಾಹುಗಳು ಸಮಾನ ಅದಾವ. ಇದು ಸಮಾನಾಂತರ ಚತುರ್ಭುಜ. ನೆಕ್ಸ್ಟ್ ವರ್ಗ ಅಥವಾ ಚೌಕ ಅಂದ್ರೆ 4 ಬಾಹುಗಳು ಸಮ ಇರ್ತಾವೆ. ಓಕೆ. ಆಯತ ಅಂದ್ರೆ ಅಭಿಮುಖ ಬಾಹುಗಳು ಸಮಾಗಿರ್ತಾವೆ. ಏನು ಅಪೋಸಿಟ್ ಇರ್ತಾವಲ್ಲ ಅವು ಅಭಿಮುಖ ಬಾಹುಗಳು ಸಮಾಗಿರ್ತಾವೆ. ಐತ್ರಿ. ಇವ ಸಮ ಐತಿ, ಇದೈತೆ ಸಮ ಐತಿ. ಓಕೆ. ಇಲ್ಲಿ ನೋಡ್ರಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳ್ತಾರೆ. ಎಷ್ಟು ಅದಾವ ನೋಡ್ರಿ ಅದ್ರಾಗ? ಎಷ್ಟು ಅದಾವ್ರಿ? ಎಷ್ಟು ತ್ರಿಭುಜಗಳಿವೆ? ಮೂರು ಯಾವ ರೀ? ಈಗ ಒಂದು ಅಕಸ್ಮಾತ್ ನಾ ABCD ಅಂತ ಕೊಟ್ನೆ ಅಂದ್ರೆ, ABCD ಅಂತ ಕೊಟ್ನೆ ಅಂದ್ರೆ 3 ಯಾವ ಹೇಳ್ರಿ? ABD, ADC, ABC. ತ್ರಿಭುಜ ABD, ತ್ರಿಭುಜ ADC, ತ್ರಿಭುಜ ABC ಅಂತ ನೀವು ಹೇಳ್ತೀರಿ. ಅಕಸ್ಮಾತ್ ಇದಕ್ಕಿಂತ ಆಕೃತಿಗಳು ದೊಡ್ಡ ಕೊಟ್ಟರೆ ನಿಮಗೆ ಹಿಂಗೆ ಅನ್ಸಕೈತಿ. ಭಾಳ ತ್ರಿಭುಜಗಳಿದ್ರೆ ಇಲ್ಲಿ ನೋಡ್ರಿ, ಈಗ ಒಂದು ಇಲ್ಲಿ ಈಗ ಹೆಂಗೆ ಇದೊಂದು ತ್ರಿಭುಜ ತೊಗೊಂಡ್ರಿ, ಒಂದು ಆತು. ನೆಕ್ಸ್ಟ್ ಇದೊಂದು ತೊಗೊಂಡ್ರಿ, 2 ಅದು. ಟೋಟಲ ಇದನ್ನೊಂದು ತೊಗೊಂಡ್ರಿ, ನೆಕ್ಸ್ಟ್ ಇವು ಎಷ್ಟು ಅದು ರೀ? 3 ಅದು. ಅಂದ್ರೆ ಟೋಟಲ್ ಒಂದು ಹಿಡ್ದು ದೊಡ್ಡದು 3 ಅದು ರೀ. ಬಟ್ ನಾವು ಇನ್ನೊಂದು ಟ್ರಿಕ್ಸ್, ಇಲ್ಲಿ ಬೇಸ್ ಇರ್ತೈತಿಲ್ಲ ನಿಮ್ಗೆ, ಆ ಬೇಸ್ ಒಳಗಿಂದ ನಂಬರ್ಸ್ ಹಾಕೋತಬೇಕು, 1 2 ಅಂತೇಳಿ. 1 + 2 ಕೂಡಿಸ್ರೆ 3 ತ್ರಿಭುಜ. ಇದಕ್ಕೆ ಇನ್ನೊಂದು ಇದೈತಿ, ಏನು ಫಾರ್ಮುಲಾ. ಈ 2 ಫಾರ್ಮುಲಾ ನಿಮ್ಗೆ ಬೇಕಾದ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ 1 ಐತಿ, ನೆಕ್ಸ್ಟ್ 2 ಐತಿ. ದೊಡ್ಡ ಸಂಖ್ಯೆ ಯಾವುದೈತಿ? 2 ಐತಿ. 2ಕ್ಕಿಂತ ಮುಂದಿನ ಸಂಖ್ಯೆ ಯಾವ್ದು? 2 3 6 / 2 ಮಾಡ್ರಿ ಎಷ್ಟು ಬರ್ತೈತಿ? 3 ಬರ್ತೈತಿ ರೀ. ಅಂದ್ರೆ ಇದು ಒಂದು ಮೆಥಡ್. ಅಂದರೆ ಇದು ಹೆಂಗೆ ಗೊತ್ತೈತೇನ್ರಿ? n ದೊಡ್ಡ ಸಂಖ್ಯೆ ತಿಳ್ಕೊರಿ, ಇಂಟು n+1 ಮಾಡೋದು, / 2 ಮಾಡೋದು. ಹೇಳ್ತ್ರಿ. ಈಗ ನೆಕ್ಸ್ಟ್ ಗೊತ್ತಾಗೈತಿ. ಇಲ್ಲಿ ನೋಡ್ರಿ, ಇಲ್ಲೇ ಇದೆಷ್ಟು ಬರ್ತೈತಿ ನೋಡ್ರಿ. ಫಸ್ಟ್ ಇದೊಂದು ಹೇಳ್ತು ನೋಡ್ರಿ. ಇದಕ್ಕೆ 1 ಕೊಟ್ರಿ, ಇದಕ್ಕೆ 2 ಅಂತ ಕೊಟ್ರಿ, 3 ಅಂತ ಕೊಟ್ರಿ. ನಮ್ಮ ಟ್ರಿಕ್ಸ್ ಪ್ರಕಾರ ಏನು ಮಾಡ್ಬೇಕು ನಾವು ಈಗ? 1 + 2 + 3 ಮಾಡಿದ್ರೆ ನಮಗೇನು ಸಿಗ್ತೈತಿ? ಈ ಆಕೃತಿಯಲ್ಲಿರೋ ಒಟ್ಟು ತ್ರಿಭುಜಗಳ ಸಂಖ್ಯೆ ಸಿಗ್ತೈತಿ. 1 2 ಕೂಡಿಸ್ರೆ 3, 3 3 ಕೂಡಿಸ್ರೆ 6. ಇದು ಒಂದು ಮೆಥಡ್. ಅದು ಇನ್ನೊಂದು ಮೆಥಡ್ ಏನು ಹೇಳಿ? ದೊಡ್ಡ ಸಂಖ್ಯೆ ಯಾವುದೈತ್ರಿ? n = 3 ಐತಿ. n × n+1/2 ಮಾಡ್ಬೇಕ್ರಿ. 3 ಮುಂದಿನ ಸಂಖ್ಯೆ ಯಾವ್ದ? 4. 3 4 12. 12 / 2 ಮಾಡಿದ್ರೆ ಎಷ್ಟು ಬರ್ತೈತ್ರಿ? 2 1 2 6. ಹೌದ್ರಿ. ಅಂದರೆ ಇಲ್ಲೂ 6 ಬತ್ತು. ಅಂದರೆ 2 ಟ್ರಿಕ್ಸಿಗೆ ನಮಗೆ ಸೇಮ್ ಆನ್ಸರ ಬರ್ತಾವೆ.
ನಿಮ್ಗೆ ಇದು ಫಾರ್ಮುಲಾ ನೆನಪಾದ್ರೆ ಇದನ್ನ ಯೂಸ್ ಮಾಡಿರಿ, ಇಲ್ಲಿಕ ಕೂಡ್ಸಿ ಓದ್ಕೊಂಡಿರ್ತೀರಿ ಇದನ್ನ ಯೂಸ್ ಮಾಡಿರಿ. ಈಗ ಇದೆಲ್ಲಿ ಪ್ರಾಬ್ಲಮ್ ಆಕೈತಿ ಗೊತ್ತೈತೆ ರೀ, ಏಕ ಹತ್ತಿದ್ದು ಅಷ್ಟು ದೊಡ್ಡ ಕೊಡಂಗಿಲ್ಲ ನಿಮ್ಗೆ. ಈಗ 10 ಇದ್ದು ತಿಳ್ಕೊರಿ, 1 2 3 4 10 ತನಕ ಕೂಡ್ಸ್ಕೊ ಬದ್ಲಿ ಈಗ 10 ಇತ್ತಾರೆ ನೆಕ್ಸ್ಟ್ ಸಂಖ್ಯೆ ಯಾವ್ದು 11 ಡಿವೈಡೆಡ್ ಬೈ 2 ಮಾಡ್ತೀರಿ. 2 1 2 5 11 5 55 ಡೈರೆಕ್ಟ್ ಬರ್ದು ಬಿಡ್ತೀರಿ. ಅರ್ಥ ಐತ್ರಿ? ಆದರೆ ನಿಮಗೆ ಯಾವ ಟ್ರಿಕ್ಸ್ ಯಾವಾಗ ಹೆಲ್ಪ್ ಆಕೈತಿಲ್ಲ ಅದು ನೀವು ಯೂಸ್ ಮಾಡ್ಕೋಬೋದು. ತಿಳಿತು? ಇದೆಷ್ಟೇ ಬರ್ತೈತೆ ಯಾರು ನೋನು ಎಷ್ಟು ಬರುತ್ತೆ ರೀ? ಇದು 10 ಬರ್ತೈತೆ ರೀ. ಈಗ ಏನು ಮಾಡ್ತೀರಿ? 1 2 3 4 ಇದ್ರೊಳಗಿನ ತ್ರಿಭುಜಗಳ ಸಂಖ್ಯೆ ಕಂಡು ಹಿಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ? ಅವನ್ನ ಕೂಡಿಸ್ಬೇಕಂತ ಹೇಳಿದ್ದು ನಾವು. 1 + 2 + 3 + 4 1 2 ಕೂಡಿಸಿದ್ರೆ 3 3 3 ಕೂಡಿಸಿದ್ರೆ 6 6 4 ಕೂಡಿಸಿದ್ರೆ 10. ಇದು ಕೂಡ್ಬೇಕು. ಇನ್ನೊಂದು ಮೆಥಡ್ ಏನ? ದೊಡ್ಡ ಸಂಖ್ಯೆ ಯಾವುದೈತಿ? 4 ಐತಿ. ಅದ್ರ ನೆಕ್ಸ್ಟ್ ಸಂಖ್ಯೆ ಯಾವ್ದು? 5 ಡಿವೈಡೆಡ್ ಬೈ 2 2 1 2 2 5 2 ಎಷ್ಟು? 10. ಇದು ಸೇಮ ಬತ್ರಿ. ಅಂದರೆ ನಿಮ್ಗೆ ಯಾವ್ದು ಈಜಿ ಅನ್ಸೈತಿ, ಯಾವ್ದು ಜಲ್ದಿ ಆಕೈತಿಲ್ಲ ಅದನ್ನ ಯೂಸ್ ಮಾಡ್ರಿ ನೀವು. ಅಂದರೆ ಯಾವ್ದು ಟೈಮ್ ಕಮ್ಮಿ ಹಿಡ್ದೈತಿಲ್ಲ ಅದನ್ನ ಯೂಸ್ ಮಾಡಿರ್ತೈತು. ಇದ್ರೊಳಗಿನ ಕಂಡು ಹಿಡ್ರಿ ನೋಡು. ಹದಿನೈದು ಬರ್ತೈತ್ರಿ. ನಿಮ್ದು ಎಷ್ಟು ಬಂತ್ರಿ? 15. ಅಂದರೆ ಏನು ಮಾಡ್ತೀರಿ? 1 2 ಇವಕ್ಕೆ ಸಂಖ್ಯೆಗಳು ಎಲ್ಲಿ ಕೊಡ್ಬೇಕು ಅದೊಂದು ತಲೆಯಾಗಿರ್ಬೇಕು. ಇದಕ್ಕೆ ಏನಂತಾರೆ? ಇದಕ್ಕೆ ಬೇಸ್ ಅಂತಾರೆ. ಇದಕ್ಕೆ ಬೇಸ್ ಕಡೆ ಇಲ್ಲಿ ಏನು ಡಿವೈಡ್ ಆಗಿರ್ತೈತಿ ಇಲ್ಲಿ ಸಂಖ್ಯೆಗಳು ಕೊಡಬೇಕು. 1 2 3 4 5 ಕೊಟ್ರಿ. ಈಗ ಏನು ಮಾಡ್ತೀರಿ ನೀವು? 1 + 2 + 3 + 4 + 5 ಮಾಡ್ತೀರಿ. 1 2 ಕೂಡಿಸಿದ್ರೆ 3 3 3 ಕೂಡಿಸಿದ್ರೆ 6 6 4 ಕೂಡಿಸಿದ್ರೆ 10 10 5 ಕೂಡಿಸಿದ್ರೆ 15. ಎಷ್ಟು ಬಂದಿತ್ತು ನಿಮ್ದು? 15 ಬಂದಿತ್ತು. ಈಗ ಕೂಡ್ಸ್ಕೋತ ಕುಂಡ್ರಕ್ಕಿಂತ ದೊಡ್ಡ ಸಂಖ್ಯೆ 5 ಐತಿ. 5ರ ಮುಂದಿನ ಸಂಖ್ಯೆ ಯಾವುದು? 6 ಡಿವೈಡೆಡ್ ಬೈ 2 ಮಾಡ್ಬೇಕಂತ ಹೇಳೀನಿ. 2 1 2 3 ಅಂದರೆ 5 3 ಎಷ್ಟು ಬಂತ? ಸೇಮ್ ಆನ್ಸರ್ ಬರ್ತೈತ್ರಿ. ನಿಮ್ಗೆ ಯಾವ ಟ್ರಿಕ್ಸ್ ಕಮ್ಮಿ ಟೈಮ್ ಕನ್ಸ್ಯೂಮ್ ಮಾಡ್ತೈತಿಲ್ಲ ಅದನ್ನ ಯೂಸ್ ಮಾಡಿರಿ. ಅರ್ಥ ಆಯಿತು? ಈಗ ಇಲ್ರಿ ಸರ್ ನಂಗೆ ಇದೇ ಟೈಮ್ ಕಮ್ಮಿ ಹಿಡಿಯತೈತಿ ಅಂದ್ರೆ ಇದನ್ನ ಯೂಸ್ ಮಾಡಿರಿ. ಓಕೆ, ಇದು ಟೈಮ್ ಕನ್ಸ್ಯೂಮ್ ಕಮ್ಮಿ ಮಾಡತ್ತಿತ್ತು ಇದನ್ನ ಯೂಸ್ ಮಾಡಿರಿ. ಅರ್ಥ ಆಯಿತು? ಫಸ್ಟ್ ಏನು ಮಾಡ್ತೀರಿ? 1 2 3 4 ಕೊಡ್ತೀರಿ. ಹೌದು? ಇಲ್ಲಿ ನೋಡ್ರಿ, ಇದೊಂದು ತ್ರಿಭುಜ ಆತ. ಬಟ್ ಇಲ್ಲೊಂದು ತ್ರಿಭುಜ ಬೇಸ್ ಆಗೈತೆ ನೋಡ್ರಿ. ಮೇನ ಇಲ್ಲಿ ಏನು ಮಾಡಬೇಕು? 1 2 3 4 ಅಂತ ಕೊಡಬೇಕು. ಈಗ ಇದೊಂದು ಸಪ್ರೇಟ್ ಆಗೈತಿ, ಇದೊಂದು ಸಪ್ರೇಟ್ ಆಗೈತಿ. ಇಲ್ಲಿಂದ ಇಲ್ಲಿಗೂ ತ್ರಿಭುಜ ಆಗ್ಯಾವ, ಇಲ್ಲಿಂದ ಇಲ್ಲಿಗೂ ತ್ರಿಭುಜ ಆಗ್ಯಾವ, ಇಲ್ಲಿಂದ ಇಲ್ಲಿಗೂ ತ್ರಿಭುಜ ಆಗ್ಯಾವ. ನೋಡ್ರಿ ಇಷ್ಟು ಕಷ್ಟ. ಇಲ್ಲಿ ನೋಡ್ರಿ, ಇಲ್ಲಿ ಹೌದ್ರಿ. ಅದಕ್ಕೆ ಏನು ಮಾಡ್ಬೇಕ್ರಿ? ಫಸ್ಟ್ನೇದು ಕೆಳಗಿನೂ 1 + 2 + 3 + 4 ಇದೆಷ್ಟು ಬರ್ತೈತ್ರಿ? ಇವು ದೊಡ್ಡ 10 ಅದು. ಹೌದು? ಇವು ಸಣ್ಣ ಎಷ್ಟು ಆಕಾವು? ಅವು 1 + 2 + 3 + 4 ಇವು 10 ಅದು. ಇವೆರಡು ಅವು 10 ಇವು 10 ಕೂಡಿಸ್ರೆ ಎಷ್ಟು ಅದು ರೀ? 20 ಅದು ರೀ. ನೆಕ್ಸ್ಟ್ ಇದನ್ನ ಟ್ರೈ ಮಾಡಿರಿ ನೋಡು. ಅಂದರೆ ಏನು ಮಾಡಬೇಕು? ಮೊದಲು ಇಲ್ಲಿ 1 2 3 4 ಅಂತೇಳಿ ಕೊಡಬೇಕು. ಅಂದರೆ ಇವೆಲ್ಲ ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತೈತಿ? ಇಲ್ಲಿ ಕೆಳಗೆ 10 ಬರ್ತೈತಿ. ಸೇಮ್ ಇಲ್ಲಿ ಹಂಗೆ 1 + 2 ಪ್ಲಸ್ ಇದು ಮೂರನೇದ ಪ್ಲಸ್ ನಾಲ್ಕನೇದ = 10. ನೆಕ್ಸ್ಟ್ 1 + 2 + 3 ಪ್ಲಸ್ ಇದು ನಾಲ್ಕನೇದು ಇಲ್ಲೂ 10 ಬರ್ತಾವೆ. ಟೋಟಲ್ ಎಷ್ಟು? 30 ಬರ್ತಾವೆ ರೀ. 30 ತ್ರಿಭುಜಗಳು.
ಆ ಟ್ರಿಕ್ಸ್ ಯೂಸ್ ಮಾಡ್ತೀರಿ ಮಾಡ್ರಿ ಇಲ್ಲಿ ಸೈಡ್ ಅರ್ಥ ಐತ್ರಿ. ನೆಕ್ಸ್ಟ್ ಇದನ್ನ ನೋಡ್ರಿ, ಇದನ್ನ ಹೇಳ್ರಿ ನಾನು ಫಸ್ಟ್ನೇದಿಂದ ನಂಬರ್ಸ್ ಕೊಟ್ಕೋತ ಹೋಗ್ಬೇಕು. 1 2 3 4 ಇವು ಕುಡಿಸಿದ್ರೆ ಎಷ್ಟು ಬರ್ತೈತಿ? 10 ಬರ್ತೈತಿ. 1 2 ಕುಡಿಸಿದ್ರೆ 3 3 3 ಕುಡಿಸಿದ್ರೆ 6 6 4 ಕುಡಿಸಿದ್ರೆ 10. ಹೌದು. ನೆಕ್ಸ್ಟ್ ಇಲ್ಲಿ ಕೊಡ್ರಿ, ಇದು 1 2 1 + 2 ಎಷ್ಟು ಆಕೈತಿ? ಇದು 3 ಆಕೈತಿ. ನೆಕ್ಸ್ಟ್ ಇದು ಇಲ್ಲಿ 1 2 3 ಕೊಡಲಿ. 1 + 2 + 3 ಎಷ್ಟು ರೀ? 6. ಇವು 3 ಕೂಡ್ಸ್ಕೊತ ಬರ್ಬೇಕು ರೀ. 3 ಕೂಡಿಸ್ರೆ ಎಷ್ಟು? 6 3 9 9 10 19. ಅರ್ಥ ಐತ್ರಿ? ಇಲ್ಲಿ ನೋಡ್ರಿ, ಇಲ್ಲಿ ಇದ್ರಾಗ ಎಷ್ಟು ತ್ರಿಭುಜ ಅದ ಹೇಳ್ರಿ ನಾನು? ಈ ಒಂದನೇದ್ರಾಗಿಂತ ಹೇಳ್ರಿ, 1ನೇ ತ್ರಿಭುಜ ಐತ್ಲೆ ಅದ್ರೊಳಗೆ ಎಷ್ಟು ತ್ರಿಭುಜಗಳವ ಹೇಳ್ರಿ? ಒಂದು ಸೆಕೆಂಡ್. ಒಂದನೇದೊಂದು. ನೆಕ್ಸ್ಟ್ ಎರಡನೇದೊಂದು. ಮೂರನೇದೊಂದು. ನಂಗೆ 4ನೇ ತ್ರಿಭುಜ ಎಲ್ಲೈತೆ ತೋರ್ಸ್ರಿ. 3 ಅಷ್ಟಾಕವು. ಇದನ್ನ ಹೆಂಗೆ ಮಾಡೋದು ನೋಡ್ರಿ. 1 2 3 ದೊಡ್ಡ ಸಂಖ್ಯೆ ಎಷ್ಟೈತಿ? ಸಂಖ್ಯೆ 3 ಇಷ್ಟರ್. ಇದು ಎಷ್ಟು ಯಾರು ಹಂಗಾರ? 1 2 3 4 ದೊಡ್ಡ ಸಂಖ್ಯೆ ಎಷ್ಟೈತಿ? 4 ಐತಿ. ಆದ್ದರಿಂದ ತ್ರಿಭುಜಗಳ ಸಂಖ್ಯೆ 4. ಅರ್ಥ ಐತ್ರಿ? ಇದು ಸ್ವಲ್ಪ ಡಿಫ್ರೆಂಟ್ ಐತಿ.